ಎಲ್ರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಮ್ಯಾಮ್ಸ್ ನೀತಿ. ಇತ್ತೀಚೆಗೆ ನಾನು ನನ್ನ ಸ್ಟೂಡೆಂಟ್ಸ್ಗೆ ಕೆಲವು ವಿಚಾರನ ಹೇಳಬೇಕಂತ ಅನ್ನಿಸ್ತು. ಯಾಕಂದರೆ ಈ ಗೌರ್ಮೆಂಟ್ ಎಕ್ಸಾಮ್ ಅನ್ನೋ ಒಂದು ಸರ್ಕಲಲ್ಲಿ ನಾವು ಸಿಕ್ಕಾಕೊಂಡು ನಮ್ಮ ಯೂತ್ನ ಹಾಳು ಮಾಡ್ಕೊತಿದ್ದೀವೇನೋ ಅಂತ ನನಗೊಂದು ಡೌಟ್ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ವೀಕ್ ನಾನು ಊರಿಗೆ ಹೋದಾಗ ನನ್ನ ಜೂನಿಯರ್ಸು, ನಂದು ಕಸಿನ್ಸು, everybody started working and they are earning handsome amount of money. Some are settled in abroad, some are pursuing their masters. ಅವರೆಲ್ಲರೂ ಮುಂದೆ ಐ ಫೆಲ್ಟ್ ದಟ್ UPSC ಪ್ರಿಪ್ರೇಷನ್ ಅವರಿಗೆ ದ ವೇ ದೇ ಸ್ಪೀಕ್ ಹೆಂಗಿತ್ತು ಅಂದರೆ, ಏನೂ ಮಾಡೋಕ್ಕಾಗದೆ ಈ ಫೀಲ್ಡಿಗೆ ಬಂದಿದ್ದೀರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅನ್ನೋ. ಜನರಲಿ ನನಗೆ ಹೇಳಿದ್ರು ಅಥವಾ ಓವರ್ ಆಲ್ ಕಾನ್ವರ್ಸೇಷನ್ ನನಗೆ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ ಐ ಫೆಲ್ಟ್ ಇಟ್ಸ್ ಟ್ರೂ. ಯಾಕಂದರೆ 21st ಸೆಂಚುರಿ, ಎಸ್ಪೆಷಲಿ ಆಫ್ಟರ್ ಕೋವಿಡ್, ಎಲ್ಲರೂ ಹೆಂಗೆ ಜನ ಇದು ಮಾಡ್ತಿದ್ದಾರೆ ಅಂದರೆ, ದೇ ಆರ್ ಥಿಂಕಿಂಗ್ ದಟ್ ಯುವರ್ ಸಕ್ಸಸ್ ಈಸ್ ಮೆಷರ್ಡ್ ಬೈ ದ ಅಮೌಂಟ್ ಆಫ್ ಸ್ಯಾಲ್ರಿ ಯು ಆರ್ ಗೆಟಿಂಗ್. ನಿಮ್ಮದು ಮನೆ ಎಷ್ಟು ದೊಡ್ಡದಿದೆ, ನಿನ್ನ ಕಾರ್ ಎಷ್ಟು ದೊಡ್ಡದಿದೆ, ಇದ್ರ ಮೇಲೆ ಇದೆ. ತಪ್ಪು ಅಂತ ನಾನು ಹೇಳೋದಿಲ್ಲ. ನೋಬಡಿ ಈಸ್ ಕೇರ್, ದೇ ಡೋಂಟ್ ಕೇರ್ ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ, ನೀವು ಎಷ್ಟು ಎಫರ್ಟ್ ಹಾಕ್ತಿದ್ದೀರಾ, ಯಾರೂ ಕೇರ್ ಮಾಡ್ತಾ ಇಲ್ಲ. ನನಗೂ ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು, ಹೌದಲ್ವಾ, ಆಫ್ಟರ್ ಗ್ರ್ಯಾಜುಯೇಷನ್ನು ಒಳ್ಳೆ ಜಾಬ್ ಇತ್ತು, ಬಿಟ್ಟು ಈ ಲೂಪಲ್ಲಿ ಸಿಕ್ಕಾಕೊಂಡು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕ್ಲಿಯರ್ ಆಗಲಿಲ್ಲ. ಬಟ್ ಅದ್ರ ಜೊತೆಗೆ ಮೋಟಿವೇಶನ್ಸ್ ಎಲ್ಲಿಂದ ಬರುತ್ತೆ? ಯಾರೋ ಒಬ್ಬರು ಕ್ಲಿಯರ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಮಾಡಿರೋ ರೀಲ್ಸಿಂದ. ಅಲ್ಲಿನ ಮೋಟಿವೇಶನ್ ತೊಗೊಂಡು ಇಲ್ಲಿ ಬಂದು ಲೈಫ್ ಹಾಳು ಮಾಡ್ಕೊತಿದ್ದೀವಿ. ಕೈಂಡ್ ಆಫ್ ಸ್ಕ್ಯಾಮೆ. ಬಟ್ ಸ್ಟಿಲ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಅವಕಾಶ ಇರುತ್ತೆ. ಅಟ್ಲೀಸ್ಟ್ 1-2 ಇಯರ್ಸ್ ಪ್ರಾಪರಾಗಿ ಕುತ್ಕೊಂಡು ಓದಿದ್ರೆ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ಡೆಫಿನೆಟ್ಲಿ ಇರುತ್ತೆ. ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ದಯವಿಟ್ಟು ಮಾಡಬೇಡಿ. ಇದು ಒಂದು ರೀತಿ, ಇದು ಒಂಥರ ಚಕ್ರವ್ಯೂಹ ಇದ್ದಂಗೆ. ಅಭಿಮನ್ಯುಗೆ ಚಕ್ರವ್ಯೂಹದ ಒಳಗೆ ಹೋಗೋಕ್ಕೆ ಬರ್ತಿತ್ತು, ಹೊರಗೆ ಬರೋದು ಗೊತ್ತಿಲ್ಲದೆ. ಇಲ್ಲೂ ಎಷ್ಟೊಂದು ಜನ ಮೋಟಿವೇಶನ್ ಅಂತ ಅಂದ್ಕೊಂಡು ಒಳಗೆ ಬರ್ತೀವಿ, ಹೊರಗೆ ಹೋಗೋಕ್ಕಾಗದೆ, ಇಲ್ಲಿರೋಕ್ಕಾಗದೆ. ಇಟ್ಸ್ ವೆರಿ ಪೇನ್ಫುಲ್. ಆ್ಯಂಡ್ ಹುಡುಗಿರಿಗೆ ಏಜ್ ಆಗ್ತಾ ಇದೆ, ಮದುವೆ ವಿಚಾರ. ಹುಡುಗರಿಗೆ ಏಜ್ ಆಗ್ತಾ ಇದ್ದಂಗೆ ಜಾಬು. ಈ ಗೊಂದಲಗಳಲ್ಲೇ ನಾವು 4-5 ವರ್ಷ ಕಳೀತೀವಿ. ಯಾವುದೂ ನೋಟಿಫಿಕೇಷನ್ಸ್ ಬರೋದಿಲ್ಲ. ದಯವಿಟ್ಟು ಹೇಳ್ತೀನಿ, ಆದಷ್ಟು ಕೆಲಸ ಮಾಡ್ಕೊಂಡು ಓದಿ. ಇಟ್ಸ್ ಅ ರಿಕ್ವೆಸ್ಟ್. ಈಗ ತುಂಬ ಜನ ಇಂಜಿನಿಯರ್ಸು ಓದಬಹುದು, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಒಂದು 4 ತಿಂಗಳು LOP ತೊಗೊಳ್ಳಿ ಎಕ್ಸಾಮ್ ಹತ್ತಿರ ಬಂದಾಗ. ಅದಕ್ಕಿಂತ ಮುಂಚೆ ಕೋಚಿಂಗ್ ಮುಗಿಸಿರ್ತೀರ, 1 year 2 years ಕರೆಕ್ಟ್ ಪ್ರಿಪ್ರೇಷನ್ ಆಗಿರುತ್ತೆ. ಗೋ ಫಾರ್ ಜಾಬ್. ಆ್ಯಂಡ್ ನೋಟಿಫಿಕೇಷನ್ ಬಂದಾಗ LOP ತೊಗೊಂಡು ಓದಿ. ಬೇರೆ ಡಿಗ್ರಿಯವರು ಕೂಡ ನಿಮ್ಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಅದ್ರ ಮೇಲೆ ಮಾಡಿ, ಕಂಟೆಂಟ್ ಜಾಯ್ನ್ ಆಗಿ, ಇಲ್ಲ ಏನೋ ಒಂದು ಕೆಲಸ. ಯಾಕಂತಂದರೆ ಇಲ್ಲಿ ಸುಮ್ಮನೆ ಕುತ್ಕೊಂಡು ಓದ್ತಿದ್ದೀನಿ ಅಂದರೆ ರೆಸ್ಪೆಕ್ಟು 10-15 ವರ್ಷದಿಂದ ಇರ್ತಿತ್ತು. ಓಕೆ, ನನ್ನ ಮಗಳು ಪ್ರಿಪೇರ್ ಆಗ್ತಿದ್ದಾರೆ. ಇವಾಗ ಪೇರೆಂಟ್ಸ್ಗೂ ಅನಿಸುತ್ತೆ, ಏನಮ್ಮ ಓದ್ತಿದ್ಯಾ, ದೇ ವಿಲ್ ಆಸ್ಕ್ ಯಾವ ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಎಲ್ಲರೂ ಈಗ ಹೆಂಗೆ ಅಂದರೆ ಅಜ್ಜ ಅಜ್ಜಿಗಳು ಕೂಡ ಕೇಳ್ತಾರೆ, ಆ ಹುಡುಗಿ 1 ವರ್ಷದಲ್ಲಿ ಕ್ಲಿಯರ್ ಮಾಡ್ತಂತೆ, ಬರೀ 4 ಗಂಟೆ ಓದ್ತಿತ್ತಂತೆ, ಹಿಂಗೆ ರಾಗ ಎಳಿತಾರೆ. ಯಾವುದೋ ಒಬ್ಬರು ಮಾಡೆಲ್ಲು UPSC ಕ್ಲಿಯರ್ ಮಾಡಿದರು. ಓಕೆ ಫೈನ್, ಅವ್ರದ್ದು IQ ಲೆವೆಲ್ ಜಾಸ್ತಿ ಇತ್ತು, ಬಟ್ ಅವ್ರು ಓದ್ತಾ ಇದ್ದೆ 6 hours ಮಾಡಲಿಂಗ್ ಮಾಡ್ಕೊಂಡು ಮಾಡಿದ್ರು. ದಟ್ ವಿ ಡೋಂಟ್ ನೋ. ಬಟ್ ಇಂಟರ್ವ್ಯೂ ಕೊಟ್ಟಿದ್ದೇನು, ನಾನು 1 year ಅಷ್ಟೇ ಪ್ರಿಪೇರ್ ಆಗಿದ್ದು, 8 hours ಓದ್ತಾ ಇದ್ದೆ. ನಮ್ಮ ಮನೇಲಿ ಕೇಳಿದರು, ಅವ್ರು 1 ವರ್ಷ 8 ಗಂಟೆ ಓದಿ, ನೀನು ಇಷ್ಟು ವರ್ಷದಿಂದ ಓದ್ತಿದ್ಯಾ, ಯಾಕೆ ಯಾವುದು ಎಕ್ಸಾಮ್ ಕ್ಲಿಯರ್ ಆಗ್ತಿಲ್ಲ? ಅಬಂಡೆಂಟ್ ಆಫ್ ನಾಲೆಡ್ಜ್ ಇದೆ, ಹೂ ಕೇರ್ಸ್? ನೋಬಡಿ. ಎವ್ರಿಬಡಿ ವಾಂಟ್ಸ್ ಮಾನಿಟರಿ. ಎಷ್ಟು ಅರ್ನ್ ಮಾಡ್ತಿದ್ಯಾ, ಇಷ್ಟು ವರ್ಷ ನಿನ್ನ ಅಚೀವ್ಮೆಂಟ್ ಏನು, ಮನೆ ತಗೊಂಡ್ಯಾ, ಕಾರ್ ತಗೊಂಡ್ಯಾ, ಏನು, ವಾಟ್ ಈಸ್ ಯುವರ್ ಅಸೆಟ್? ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಂಗೆ ಸ್ಟೂಡೆಂಟ್ಸ್ ಜೊತೆ ಹೇಳ್ಕೊಬೇಕನ್ನಿಸ್ತು. ಎಲ್ರಿಗೂ ಈ ಥರ ಪ್ರಾಬ್ಲಮ್ಸ್ ಆಗಿರುತ್ತೆ, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ನಿಮಗೆ ಇದನ್ನು ಹ್ಯಾಂಡ್ಲು ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು 2-3 ವರ್ಷ ಯಾರ್ದು ಪ್ರಿಪ್ರೇಷನ್ ಆಗಿದೆ ಅವರು ಆ ಒಂದು ಇದರಲ್ಲಿರಬೇಡಿ. ಲಾಸ್ಟ್ ಅಟೆಂಪ್ಟ್ ತನಕ ಓಕೆ ಫೈನ್, ಎಷ್ಟು ಜನದ ಲಾಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಿದೆ? 1 or 2 members. ನಾವು ಆಗಲಿಲ್ಲ ಅಂದರೆ ಆ 1 or 2 members ಆದರೆ ವೆಲ್ ಆ್ಯಂಡ್ ಗುಡ್. ಆಗಲಿಲ್ಲ ಅಂದರೆ ವಾಟ್ ಈಸ್ ದ ಪ್ಲ್ಯಾನ್ ಬಿ? ಆರ್ ಯು ರೆಡಿ ವಿತ್ ಪ್ಲ್ಯಾನ್ ಬಿ? ಪ್ಲೀಸ್ ಬಿ ಪ್ರಿಪೇರ್ ಫಾರ್ ಪ್ಲ್ಯಾನ್ ಬಿ. ಯಾರೂ ಹೆಲ್ಪ್ ಮಾಡಲ್ಲ. ಅಟ್ ಲಾಸ್ಟ್ ನಾಟ್ ಇವನ್ ಪೇರೆಂಟ್ಸ್.
ಅವ್ರಿಗೂ ಒಂದು ಥ್ರೆಶೋಲ್ಡ್ ಬಂದ್ಬಿಟ್ಟಿರುತ್ತೆ, ಇವ್ರದ್ದಿಷ್ಟೇ ಇವಳ್ದಿಷ್ಟೇ ಅಂತ. ಆವಾಗ ನಮ್ಮ ಕರಿಯರ್ನ ನಾವೇ ರೂಪಿಸ್ಕೊಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಈಗಲೇ ಯಾರ್ದು ಕೋಚಿಂಗ್ ಆಗಿದೆ, ಯಾರ್ದು 1 or 2 ಅಟೆಂಪ್ಟ್ಸ್ ಆಗಿದೆ, ದಯವಿಟ್ಟು ಯಾವುದೋ ಒಂದು ಸ್ಮಾಲ್ ಜಾಬ್ ಮಾಡ್ಕೊಂಡು ಮಾಡಿ. ಇಫ್ ಯು ಸ್ಟಾರ್ಟ್ ಅರ್ನಿಂಗ್, ದ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ, ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೂ ಈಸಿ ಆಗುತ್ತೆ. ಇಫ್ ನಾಟ್ ಆಲ್ಸೋ ನೀವು ತುಂಬ ಜಾಸ್ತಿ ವರಿ ಮಾಡಲ್ಲ. ಈಗ ನೋಡಿ, ಕೆಲವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಹೆಂಗಿದ್ದಾರೆ ಅಂದರೆ, ನಮ್ಮ ಕೋಚಿಂಗಿಗೆ ಜಾಯ್ನ್ ಆಗಿ ಪಾಸ್ ಆಗ್ತೀವಿ ಅಂತ ಹೇಳಿ ಸ್ಟೂಡೆಂಟ್ಸ್ ಹತ್ರ ಲಕ್ಷಾನುಗಟ್ಟಲೆ ಫೀಸ್ ಇಟ್ಕೊಂಡು ಅಲ್ಲಿ ಸ್ಕ್ಯಾಮ್ ಆಗ್ತಿದ್ದಾರೆ. ಆ್ಯಂಡ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಯಾವುದೇ ಮೆಂಟರ್ಶಿಪ್ ಆಗಲಿ, ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ, ದೇ ವಿಲ್ ಗಿವ್ ಯು ಸರ್ಟನ್ ಇನ್ಸ್ಟ್ರಕ್ಷನ್ಸ್. ಅದನ್ನು ಫಾಲೋ ಮಾಡಿದರೆ, ಇಫ್ ಯು ಫಾಲೋ ದ್ಯಾಟ್ ವಾಟ್ ಎವರ್ ದೇ ಸೇ, ನಿಮ್ಮದು ಈಗ 10% ಇರೋ ನಾಲೆಜು 30%ಗೆ ಹೋಗ್ಬೋದು. ಬಟ್ ಸ್ಟಿಲ್ ದೇ ಕಾಂಟ್ ಅಶ್ಯೂರ್ ಯು ದಟ್ ಯು ವಿಲ್ ಕ್ಲಿಯರ್ ದ ಎಕ್ಸಾಮ್. ಆ್ಯಂಡ್ ಒನ್ ಥಿಂಗ್ ದಟ್ ನೆಕ್ಸ್ಟ್ ಮಂತಿಂದ ನಾನು ಕೂಡ ಪ್ರೈವೇಟ್ ಮೆಂಟರ್ಶಿಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೂ ರಿಯಲಿ ವಾಂಟ್ಸ್ ಟು ಲರ್ನ್ ಸಮಥಿಂಗ್, ಎಕ್ಸಾಮ್ಗೆ ಸ್ವಲ್ಪ ಇನ್ನೂ ಹತ್ತಿರ ಪ್ರಿಪ್ರೇಷನಿಗಾಗೋರು ರಿಗರಸ್ ಆಗಿ ನಾನು ಹೇಳಿದ ಇನ್ಸ್ಟ್ರಕ್ಷನ್ಸ್ನ ಯಾರು ಫಾಲೋ ಮಾಡ್ತೀರಾ, ದೇ ಕ್ಯಾನ್ ಜಾಯ್ನ್. ಆ್ಯಂಡ್ ವೆರಿ ಮಿನಿಮಲ್ ಅಮೌಂಟ್ ಇರುತ್ತೆ ಅದಕ್ಕೆ. ಆ್ಯಂಡ್ ವೀಕ್ಲಿ 2 to 3 ಕ್ಲಾಸಸ್ ಇರುತ್ತೆ. ನಿಮಗೆ ನಾನು ಏನು ಟಾಸ್ಕ್ ಕೊಟ್ಟಿರ್ತೀನಿ ಅದನ್ನು ಮಾಡಿದಿರೋ ಇಲ್ವೋ ಅಂತ ಬಿ ಕೀಪ್ ಆನ್ ಚೆಕಿಂಗ್. ಆ್ಯಂಡ್ ಟ್ರಸ್ಟ್ ಮೀ, ದಯವಿಟ್ಟು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಇಫ್ ನಾಟ್ 1 or 2 years ಆದರೂ ಆಗಿಲ್ಲ ಅಂದರೆ, ದಯವಿಟ್ಟು ಯಾವ್ದಾದ್ರು ಸಣ್ಣ ಪುಟ್ಟ ಜಾಬ್ ತೊಗೊಳ್ಳಿ. ಸಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದ ಸೋಷಿಯಲ್ ಪ್ರೆಷರ್ ಆ್ಯಂಡ್ ಪಿಯರ್ ಪ್ರೆಷರ್. ಆ್ಯಂಡ್ ಅಟ್ ಲಾಸ್ಟ್ ಮನಿ ಮ್ಯಾಟರ್ಸ್ ಆ್ಯಂಡ್ ಮನಿ ಟಾಕ್ಸ್. ರೆಸ್ಟ್ ಎವ್ರಿಥಿಂಗ್ ಈಸ್ ಲೈಕ್, ನೀನು ಎಷ್ಟು ಒಳ್ಳೆಯವರಾಗಿರೋ, ಎಷ್ಟು ನಾಲೆಡ್ಜಬಲ್ ಆಗಿರೋ, ಏನಂತಾರೆ ಅವರು, ಏನು ಮಾಡಲಿ ಅದನ್ನು ತೊಗೊಂಡು ಅಂತಾರೆ. ದಟ್ಸ್ ದ ರಿಯಾಲಿಟಿ ಆ್ಯಂಡ್ ವಿ ಶುಡ್ ಅಕ್ಸೆಪ್ಟ್ ಇಟ್. ಸೊ ಪ್ಲೀಸ್ ಡೂ ಸ್ಟಡಿ. ಈಗೇನು ಡೌನ್ ದ ಲೈನ್ 5-6 months ತುಂಬ ಎಕ್ಸಾಮ್ಸ್ ಕಾಲ್ ಆಗುತ್ತೆ ಅಂತ ಎಲ್ಲರೂ ಈಗರ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ದಯವಿಟ್ಟು ಪ್ರಿಪೇರ್ ಆಗಿ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಐ ನೋ ದ್ಯಾಟ್ ಇಟ್ಸ್ ಅ ಹಾರ್ಶ್ ಬಟ್ ಇಟ್ಸ್ ಟ್ರುತ್. ಟ್ರಸ್ಟ್ ಮೀ ಇನ್ ದಿಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೀಪ್ ಶೇರಿಂಗ್. ಯಾರಿಗೆ ನೆಸೆಸರಿ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.